ಬಿಡದಿ ಭೂ ಸ್ವಾಧೀನ ವಿರುದ್ಧದ ಹೋರಾಟ ಇದೀಗ ಸಂಘರ್ಷದ, ರೊಚ್ಚಿನ ಹಾಗೆಯೇ ಸಿಟ್ಟಿನ ಪ್ರತಿಭಟನೆಯಾಗಿ ರೂಪಾಂತರ ಆಗಿದೆ. ಇವತ್ತು ರೈತರ ರೊಚ್ಚು ಮತ್ತು ಪ್ರತಿಭಟನೆಯನ್ನ ಲೆಕ್ಕಿಸದೆ ಸರ್ವೆ ಮಾಡೋದಕ್ಕೆ ಸ್ಥಳಕ್ಕೆ ಬಂದಂತಹ ಅಧಿಕಾರಿಗಳನ್ನ ರೊಚ್ಚಿಗೆದ್ದ ರೈತರು ಅಟ್ಟಾಡಿಸಿದ್ರು. ಹಾಗೆಯೇ ರೈತ ಮಹಿಳೆಯರು ಪೊರಕೆ ಹಿಡಿದು ಬಿಟ್ಟು ಪೊರಕೆಯ ಸೇವೆಯನ್ನ ಮಾಡಿದ್ರು. ಹಾಗೆಯೇ ಸಿಟ್ಟಾದ ರೈತರು ವಾಹನಕ್ಕೆ ಅಡ್ಡಗಟ್ಟಿ ಕಲ್ಲು ತೂರಾಟವನ್ನ ನಡೆಸಿದ್ರು, ವಾಹನವನ್ನ ಜಖಂ ಮಾಡಿದ್ರು. ಈ ಹಂತದಲ್ಲಿ ಭಾರೀ ಸಂಘರ್ಷವೇ ನಡೆದು ಕೋಲಾಹಲಕಾರಿ ವಾತಾವರಣ ನಿರ್ಮಾಣ ಆಯಿತು. ನಮ್ಮ ಜಮೀನು ಮುಟ್ಟೋದಕ್ಕೆ ಬಂದರೆ ನಾವು ಎಂತಹ ಕ್ರಮಕ್ಕೂ ಹೇಸಲ್ಲ ಎನ್ನುವ ಘೋಷಣೆಯನ್ನು ಹಾಕುವುದರ ಮೂಲಕ ಇದೀಗ ಬಿಡದಿ ಹೋರಾಟ ಒಂದು ರೀತಿಯಲ್ಲಿ ಹಿಂಸಾತ್ಮಕ ಸ್ವರೂಪವನ್ನು ಪಡೆದುಕೊಳ್ಳುವ ಎಚ್ಚರಿಕೆಯ ಸಂದೇಶವನ್ನು ಈ ಸರ್ಕಾರಕ್ಕೆ ರವಾನೆ ಮಾಡಿದೆ. ಹಾಗಾದರೆ ಇಷ್ಟೊಂದು ಪ್ರತಿಭಟನೆ ಇದ್ರೂ ಕೂಡ ಬಲವಂತದಿಂದ ಅಧಿಕಾರಿಗಳು ಸರ್ವೆ ಮಾಡೋದಕ್ಕೆ ಮುಂದಾಗಿದ್ದಕ್ಕೆ ಯಾಕೆ? ಪೊಲೀಸರ ಸರ್ಪಗಾವಲಿನಲ್ಲಿ ಬಂದು ರೈತರ ಭೂಮಿಗೆ ನುಗ್ಗಿ ಅವರು ಸರ್ವೆ ಮಾಡುವಂತಹ ತುರ್ತು ಮತ್ತು ಜರೂರತ್ತು ಅಂಥದ್ದೇನಿತ್ತು? ಈ ಎಲ್ಲ ವಿಚಾರಗಳ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನ ವಿರುದ್ಧ ರೈತರ ಹೋರಾಟ ಒಂದು ರೀತಿಯಲ್ಲಿ ರಾಜ್ಯವ್ಯಾಪಿ ಗಮನವನ್ನ ಸೆಳೀತಾ ಇದೆ. ರಾಜ್ಯದ ವಿವಿಧ ಜಿಲ್ಲೆಗಳ ರೈತರು ಅಲ್ಲಿ ಬಂದು ಧರಣಿ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಹಿಡಿಶಾಪವನ್ನು ಕೂಡ ಹಾಕ್ತಿದ್ದಾರೆ. ಸ್ಥಳೀಯರಂತೂ ಸರ್ಕಾರವನ್ನ ಪ್ರತಿ ಹಂತದಲ್ಲೂ ತರಾಟೆಗೆ ತೆಗೆದುಕೊಂಡು ನಮ್ಮ ಭೂಮಿಯನ್ನ, ನಮ್ಮ ಫಲವತ್ತು ಭೂಮಿಯನ್ನ ನಾವು ಕೊಡೋದಿಲ್ಲ ಎನ್ನುವಂತಹ ಒಂದು ಹಠಕ್ಕೆ ಬಿದ್ದಿದ್ದಾರೆ. ಕೆಲವರು ಮಾತ್ರ, ಬೆರಳೆಣಿಕೆಯಷ್ಟು ಕೆಲವರು ಮಾತ್ರ ತಮ್ಮ ಭೂಮಿಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಇಂಥದ್ದರ ಮಧ್ಯೆ ಇವತ್ತು ಅಧಿಕಾರಿಗಳ ತಂಡ ಮಂಡಲಹಳ್ಳಿನಲ್ಲಿ ಇವತ್ತು ಲಗ್ಗೆ ಹಾಕಿದ್ದು ಕೋಲಾಹಲಕ್ಕೆ, ಕುತೂಹಲಕ್ಕೆ, ಸಂಘರ್ಷಕ್ಕೆ ಕಾರಣ ಆಯಿತು. ಅಧಿಕಾರಿಗಳು ಪೊಲೀಸ್ ಸರ್ಪಗಾವಲಲ್ಲಿ ಇವತ್ತು ಬರ್ತಾರೆ, ಅಲ್ಲಿ ರೈತರ ಭೂಮಿಯಲ್ಲಿ ವಾಹನವನ್ನು ನುಗ್ಗಿಸ್ತಾರೆ, ಅಲ್ಲಿ ಬಲವಂತದ ಸರ್ವೆಗೆ ಮುಂದಾಗ್ತಾರೆ. ಮತ್ತು ಈ ಮೂಲಕವಾಗಿ ಯಾರು ಎಷ್ಟೇ ಪ್ರೊಟೆಸ್ಟ್ ಅನ್ನ ಮಾಡಿದ್ರು, ನಾವು ಸರ್ವೆಯನ್ನ ಮಾಡಿ ನಾವು ಸ್ವಾಧೀನವನ್ನ ಮಾಡೇ ಮಾಡ್ತೇವೆ ಎನ್ನುವಂತಹ ಖಡಕ್ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಅಲ್ಲಿ ಅಧಿಕಾರಿಗಳು ಪ್ರಯತ್ನವನ್ನ ಪಡ್ತಾರೆ. ಅಧಿಕಾರಿಗಳು ಬಂದಾಗ ಮೊದಲು ರೈತರು ಅವರಿಗೆ ಅಡ್ಡಗಟ್ತಾರೆ, ನೀವು ವಾಪಸ್ ಹೋಗಿ ಅಂತ ಹೇಳ್ತಾರೆ. ಅಧಿಕಾರಿಗಳು ಕೇಳಲ್ಲ, ಪೊಲೀಸ್ನವರು ಕೇಳಲ್ಲ, ಬಲವಂತದಿಂದ ಭೂಮಿಗೆ ಹೋಗ್ತಾರೆ. ಇದು ರೈತರ ಆಕ್ರೋಶದ ಕಟ್ಟೆ ಒಡೆಯುವಂತೆ ಮಾಡುತ್ತೆ. ರೊಚ್ಚಿಗೆದ್ದ ರೈತರು ಅಧಿಕಾರಿಗಳ ಜೊತೆ ಸಂಘರ್ಷಕ್ಕಿಳಿತಾರೆ. ಹೊಲಗಳಲ್ಲಿ ಅಧಿಕಾರಿಗಳನ್ನ ರೈತರು ಅಟ್ಟಾಡಿಸುತ್ತಿರುವ ದೃಶ್ಯ ಇವತ್ತು ಕಂಡು ಬಂತು. ಸಿಟ್ಟಿಗೆದ್ದ ರೈತರು ಅಧಿಕಾರಿಗಳಿಗೆ ನಮ್ಮ ಭೂಮಿಗೆ ಪ್ರವೇಶಿಸಬೇಡಿ, ನಮ್ಮ ಭೂಮಿಯನ್ನ ಸ್ವಾಧೀನ ಮಾಡ್ಕೋಬೇಡಿ, ನಾವು ಭೂಮಿಯನ್ನ ಕೊಡೋದಿಲ್ಲ, ಇಲ್ಲಿ ಸರ್ವೆ ಮಾಡಬೇಡಿ ಅಂತ ಗದರುತ್ತಿರುವಂತಹ ದೃಶ್ಯ ಕಂಡು ಬಂತು. ಇದನ್ನ ಮೀರಿ ಅಧಿಕಾರಿಗಳು ಸರ್ವೆಗೆ ಮುಂದಾದಾಗ ರೈತ ಮಹಿಳೆಯರು ಪೊರಕೆಯನ್ನ ಹಿಡಿದು ಸೇವೆಯನ್ನ ಮಾಡಿದ್ರು, ಅಧಿಕಾರಿಗಳಿಗೆ ಪೊರಕೆ ಸೇವೆ ಮಾಡಿದ್ರು, ಅಟ್ಟಾಡಿಸಿದ್ರು, ವಾಹನವನ್ನು ಅಡ್ಡಗಟ್ಟಿದ್ರು, ವಾಹನಗಳಲ್ಲಿ ಕೈ ಹಾಕಿ ಪೊರಕೆ ತೂರಿಸಿ ಅವರ ಮುಖಕ್ಕೆ ತಿವಿಲಿಕ್ಕೆ ಹೋದಂತಹ ದೃಶ್ಯ ಕೂಡ ಕಂಡು ಬಂತು. ಪೊಲೀಸ್ನವರು ಎಷ್ಟೇ ಈ ಒಂದು ಪ್ರತಿಭಟನೆಯನ್ನ ನಿಲ್ಲಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರೂ ಕೂಡ ಅಲ್ಲಿ ರೈತರು, ರೈತ ಮಹಿಳೆಯರ ರೊಚ್ಚು ನಿಲ್ಲಿಲ್ಲ. ಒಂದು ಹಂತದಲ್ಲಿ ಕಲ್ತುರಾಟ ನಡೀತು. ಕಲ್ತುರಾಟದಲ್ಲಿ ವಾಹನಗಳು ಜಖಂ ಆದವು, ವಾಹನಗಳ ಗಾಜು ಪುಡಿ ಪುಡಿಯಾಯಿತು. ಇದು ಒಂದು ರೀತಿಯಲ್ಲಿ ಕೋಲಾಹಲದ, ಸಂಘರ್ಷದ ವಾತಾವರಣವನ್ನ ನಿರ್ಮಿಸಿತು. ಕಡೆಗೆ ಪೊಲೀಸರು ಬಲವಂತದಿಂದ ಅಧಿಕಾರಿಗಳನ್ನ ವಾಪಸ್ ಕಳಿಸುವಂತಹ ಸ್ಥಿತಿ ಉಂಟಾಯಿತು. ಇದು ಇವತ್ತಿನ ಒಂದು ಚಿತ್ರಣ. ಆ ಸಂದರ್ಭದಲ್ಲಿ ರೈತರು ಹೇಳ್ತಿದ್ರು, ನಾವು ಭೂಮಿಯನ್ನ ಕೊಡಲ್ಲ, ಆದರೆ ಸರ್ಕಾರ ಬಲವಂತದಿಂದ ನಮ್ಮ ಫಲವತ್ತು ಭೂಮಿಯನ್ನ, ನಮ್ಮ ಬದುಕನ್ನ, ನಮ್ಮ ಹಕ್ಕನ್ನ ಕಿತ್ಕೊಳ್ಳೋದಕ್ಕೆ ಹೋಗ್ತಿದೆ ಅಂತ ಆರೋಪಿಸಿದ್ರು. ಇದು ಇದ್ದಕ್ಕಿದ್ದ ಹಾಗೆ ಇಷ್ಟೆಲ್ಲ ಪ್ರೊಟೆಸ್ಟ್ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಯಾಕಾಗಿ ಸರ್ವೆಗೆ ಬಂದ್ರೋ ಅನ್ನೋದೇ ಆಶ್ಚರ್ಯಕರ. ಪೊಲೀಸ್ ಸರ್ಪಗಾವಲಿನಲ್ಲಿ ಬಂದು
ಬಲವಂತದಿಂದ ಅಲ್ಲಿ ಅವರ ಬದುಕಿಗೆ ಧಕ್ಕೆ ತರುವಂಥದ್ದು ಏನಾಗಿತ್ತು ಅನ್ನೋದು ಇಲ್ಲಿಯ ಮುಖ್ಯವಾದಂತಹ ಪ್ರಶ್ನೆ. ಇದರ ನಡುವೆ ಕುಮಾರಸ್ವಾಮಿಯವರು ಒಂದು ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ದಾರೆ, ಒಂದು ಹೇಳಿಕೆಯನ್ನು ಅವರು ದೆಹಲಿಯಿಂದಲೇ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ರೈತರು ಸಂಘರ್ಷಕ್ಕೆ ಇಳಿಬೇಡಿ, ಹಿಂಸೆಗೆ ಹೋಗಬೇಡಿ, ನಿಮ್ಮ ಪ್ರತಿಭಟನೆಯನ್ನು ಸಾಧ್ಯವಾದಷ್ಟು ಶಾಂತಿ ರೀತಿಯಿಂದ ಮಾಡಿ ಅಂತ ಹೇಳಿದ್ದಾರೆ. ಮುಂದುವರೆದು ಅವರು ಹೇಳಿರೋದು ಇನ್ನೊಂದು ಪಾಯಿಂಟು, ಪೊಲೀಸರು ಸರ್ಕಾರದ ಒತ್ತಡಕ್ಕೆ ಮಣಿದು ರೈತರ ವಿರುದ್ಧ ದೌರ್ಜನ್ಯಕ್ಕೆ ಮುಂದಾಗಬೇಡಿ, ಸರ್ಕಾರದವರು ನಿಮ್ಮನ್ನ ದುರುಪಯೋಗ ಮಾಡಕ್ಕೆ ಹೋಗ್ತಾರೆ, ರೈತರ ವಿರುದ್ಧ ನಿಮ್ಮನ್ನ ಎತ್ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾರೆ, ನೀವು ಅದನ್ನು ಮಾಡಬೇಡಿ ಅಂತ ಮನವಿಯನ್ನು ಮಾಡಿದ್ದಾರೆ. ಕಳೆದ 500 ದಿನಗಳಿಂದ ಬಿಡದಿ ಟೌನ್ಶಿಪ್ನ ವಿರೋಧವಾಗಿ ಅಲ್ಲಿಯ ಕೃಷಿಕರು ಹೋರಾಟವನ್ನೇನು ಮಾಡ್ತಾ ಇದ್ದಾರೆ. ಆ ಕೃಷಿಕರ ಹೋರಾಟದಲ್ಲಿ ಆ ಸ್ಥಳದ ಮಹಿಳೆಯರು, ಹಲವಾರು ಹಿರಿಯರ ಒಂದು ಹೋರಾಟಕ್ಕೆ ನಿರಂತರವಾದಂಥ ಬೆಂಬಲವನ್ನು ಶಾಂತಿಯುತವಾಗಿ ನೀಡ್ತಾ ಇರ್ತಕ್ಕಂಥದ್ದೇನಿದೆ. ಇವತ್ತು ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿತಾವಣೆಯೇ ಏನಿದೆ, ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಪರವಾದ ನ್ಯಾಯವನ್ನು ತರ್ತಕ್ಕಂಥದ್ದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಹಲವಾರು ಜನ ತಯಾರಿರ್ತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ, ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಾರ್ದು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ತಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇರತಕ್ಕಂಥ ಒಂದು ರೈತರ ಹೋರಾಟಕ್ಕೆ ಇವತ್ತು ಸರ್ಕಾರ ಅವರ ವಿರುದ್ಧ ದೌರ್ಜನ್ಯವನ್ನು ಎಸಗತಕ್ಕಂಥದ್ದು, ತಮ್ಮಗಳನ್ನು ದುರುಪಯೋಗಪಡಿಸ್ಕೊಳ್ತಕ್ಕಂಥದ್ದೇನಿದೆ, ಇದಕ್ಕೆ ಯಾವುದೇ ಕಾರಣಕ್ಕೂ ತಾವು ಸರ್ಕಾರದ ಸೂಚನೆಗಳೇನಿದೆ ಹೆದರಿ ರೈತ ವಿರೋಧಿ ನೀತಿಗಳನ್ನು ಮಾಡಿದರೆ ಈ ಸರ್ಕಾರದ ಕೆಟ್ಟ ನಡವಳಿಕೆಯ ಪಾಲು ನಿಮಗೂ ಇವತ್ತು ಹಂಚ್ಕೊಳ್ತಕ್ಕಂಥ ದಿನಗಳು ಬರುತ್ತೆ. ಅದರಿಂದ ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥದ್ದನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವಿದ್ಯಮಾನ ಬಿಡದಿ ಟೌನ್ಶಿಪ್ ವಿರುದ್ಧ ನಡೀತಿರುವ ಹೋರಾಟ ಯಾವ ಕಡೆ ಸಾಗ್ತಾ ಇದೆ ಅನ್ನೋದರ ಸೂಚನೆ. ಬರುವ ದಿನಗಳಲ್ಲಿ ಬಲವಂತದಿಂದ ರೈತರ ಭೂಮಿಗೆ ಕೈ ಹಾಕಿದರೆ ಇದು ಸರ್ಕಾರದ ವಿರುದ್ಧದ ಒಂದು ಉಗ್ರ ಹೋರಾಟವಾಗಿ ಪರಿಣಮಿಸುತ್ತೆ. ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಪ್ರತಿಭಟನೆಯಾಗಿ ರೂಪಾಂತರ ಆಗುತ್ತೆ. ಹೀಗಾಗಿ ಒಟ್ಟಾರೆ ವಿದ್ಯಮಾನಗಳು ಎಚ್ಚರಿಕೆಯ ಸಂದೇಶವನ್ನು ಈ ಸರ್ಕಾರಕ್ಕೆ ರವಾನೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ.